ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಎನ್ ಟಿ ಇ ಟಿ ಅಂದರೆ ರಾಷ್ಟ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ನೋಡ್ರಿ. ರಾಷ್ಟ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ, ಎಂದೇ ಅರ್ಜಿ ಸಲ್ಲಿಸಿ ಅಂತಕ್ಕಂಥದ್ದು. ಹಾಗಾದ್ರೆ ಇದು ಟಿ ಇ ಟಿ ಅಂದರೆ ನ್ಯಾಷನಲ್ ಟಿ ಇ ಟಿಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತ ಮಾಹಿತಿ. ಈ ಮಾಹಿತಿಯನ್ನ ನೋಡುವುದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ನೋಡಿ, ಪ್ರಮುಖವಾದಂತ ಮಾಹಿತಿ ಎನ್ ಟಿ ಇ ಟಿ 2025 ಅಂತಕ್ಕಂಥದ್ದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ ಟಿ ಎ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಕ್ಕಂಥದ್ದು ನ್ಯಾಷನಲ್ ಟಿ ಇ ಟಿ 2025 ಪರೀಕ್ಷೆಗೆ ನೋಂದಣಿಯನ್ನು ಪ್ರಾರಂಭಿಸಲಾಗಿದೆ ಅಂತಕ್ಕಂಥದ್ದು. ಜೂನ್ 4ರಿಂದ ಜೂನ್ 23ರ ಮಧ್ಯರಾತ್ರಿ 12 ಗಂಟೆಗಳವರೆಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥದ್ದು. ನೋಡಿ, ಜೂನ್ 4ರಿಂದಲೇ ಈ ಅರ್ಜಿ ಸಲ್ಲಿಕೆ ಪ್ರಾರಂಭಗೊಂಡಿದ್ದು ಜೂನ್ 23ರವರೆಗೆ ಅರ್ಜಿ ಸಲ್ಲಿಕೆಯನ್ನ ಪ್ರಾರಂಭವಾಗಿರ್ತದೆ. ನಾವು 23ರವರೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ನೋಡ್ರಿ, ಯಾವ ಒಂದು ವಿಷಯದಲ್ಲಿ ಪದವಿಯನ್ನ ಪಡೆದಂತವರು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಈ ಪರೀಕ್ಷೆಗೆ ಅರ್ಹರಾಗಿರ್ತಾರಂದ್ರೆ ನೋಡಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿದವರು ಈ ಪರೀಕ್ಷೆಗೆ ಅರ್ಹರು ಅಂತಕ್ಕಂಥದ್ದು. ಹಾಗಾದ್ರೆ ಎದರಲ್ಲಿ ಪಿ ಜಿಯನ್ನ ಕಂಪ್ಲೀಟ್ ಮಾಡ್ಬೇಕಂದ್ರ ಆಯುರ್ವೇದ್, ಯುನಾನಿ, ಹೋಮಿಯೋಪತಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿದವರು ಈ ಪರೀಕ್ಷೆಗೆ ಅರ್ಹರಾಗಿರುತ್ತಾರಂತಕ್ಕಂಥದ್ದು. ಅರ್ಜಿ ಶುಲ್ಕ ಹಾಗೂ ಅರ್ಹತಾ ಮಾಹಿತಿಗಾಗಿ exam.nta.ac.in ಆರ್ ಎನ್ ಟಿ ಇ ಟಿ ವೆಬ್ಸೈಟ್ಗೆ ಭೇಟಿ ನೀಡಿ ಅಂತಕ್ಕಂಥದ್ದು. ನೀವೇನಾದ್ರೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೇಕಾದ್ರೆ ಈ ವೆಬ್ಸೈಟ್ಗೆ ಏನ್ ಮಾಡ್ಬೋದು, ಭೇಟಿ ನೀಡಬಹುದು. ಪರೀಕ್ಷೆ ಜುಲೈ 17ರಂದು ನಡೆಯಲಿದೆ ಅಂತಕ್ಕಂಥದ್ದು. ಪರೀಕ್ಷಾ ದಿನಾಂಕವನ್ನು ಕೂಡ ಏನ್ ಮಾಡಲಾಗಿತ್ತು, ತಿಳಿಸಲಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ನೋಡಿ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ರಾಷ್ಟ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ನೋಂದಣಿ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗಿದೆ. ಜೂನ್ 4ರಿಂದ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಅಭ್ಯರ್ಥಿಗಳು ಜೂನ್ 23 ಮಧ್ಯರಾತ್ರಿ 12 ಗಂಟೆಯವರೆಗೆ ಅರ್ಜಿ ಸಲ್ಲಿಸಬಹುದು. ಅಧಿಕೃತ ವೆಬ್ಸೈಟ್ exam.nta.ac.in ಭೇಟಿ ನೀಡುವ ಮೂಲಕ ಆನ್ಲೈನ್ ಮೋಡ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅದೇ ಸಮಯದಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಜೂನ್ 24 ಮಧ್ಯರಾತ್ರಿ 12 ಗಂಟೆಯವರೆಗೆ ಮೊದಲು ಅರ್ಜಿ ಶುಲ್ಕವನ್ನ ಪಾವತಿಸಬಹುದು. ನೋಡಿ, ಜೂನ್ 23ರವರೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಇರ್ತದ. ಜೂನ್ 24ರವರೆಗೆ ನಾವು ಏನ್ ಮಾಡಬಹುದು, ಅರ್ಜಿ ಶುಲ್ಕವನ್ನ ಪಾವತಿಸಬೇಕಾಗ್ತದ. ಭಾರತೀಯ ವೈದ್ಯಕೀಯ ಹಾಗೂ ಹೋಮಿಯೋಪತಿಯಲ್ಲಿ ಶಿಕ್ಷಕರಾಗಲು ಸ್ನಾತಕೋತ್ತರ ಅಭ್ಯರ್ಥಿಗಳಿಗೆ ಅರ್ಹತೆಗಾಗಿ ಈ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಅಂತಂದ್ರೆ, ಭಾರತೀಯ ವೈದ್ಯಕೀಯ ಹಾಗೂ ಹೋಮಿಯೋಪತಿಯಲ್ಲಿ ಶಿಕ್ಷಕರಾಗಬೇಕಾದ್ರ ಈ ಪರೀಕ್ಷೆಯನ್ನ ನಾವು ಏನ್ ಮಾಡ್ಬೇಕಾಗ್ತದ, ಪಾಸ್ ಆಗ್ಬೇಕಾಗ್ತದ. ಅಂದ್ರೆ ಎಲಿಜಿಬಲ್ ಎಕ್ಸಾಮ್ ಅಂತಕ್ಕಂಥದ್ದು. ಈ ಪರೀಕ್ಷೆಯನ್ನ ಜುಲೈ 17ರಂದು ನಡೆಸಲಾಗುವುದು. ಅಭ್ಯರ್ಥಿಗಳು ನಿಗದಿತ ಕೊನೆಯ ದಿನಾಂಕದಂದು ಮತ್ತು ಅದಕ್ಕೂ ಮೊದಲು ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವ ಅರ್ಹತೆಯನ್ನ ಹೊಂದಿರಬೇಕು ಎಂಬುದನ್ನ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ತಿಳಿದುಕೊಳ್ಳಿ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ನೀವಿಲ್ಲಿ ನೋಡ್ಬಹುದು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಎನ್ ಟಿ ಇ ಟಿ 2025ಗೆ ಅರ್ಹತೆಗಳು ಏನು ಅಂತಕ್ಕಂಥ ಒಂದು ಮಾಹಿತಿ ನೋಡ್ರಿ. ಏನ್ ಅರ್ಹತೆಗಳಾಗಿರ್ಬೇಕಂತಕ್ಕಂಥದ್ದು, ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥದ್ದು ಮುಖ್ಯವಾದಂಥದ್ದು. ಪರೀಕ್ಷೆ ಬರೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆಯುರ್ವೇದ, ಸಿದ್ಧ, ಯುನಾನಿ, ಹೋಮಿಯೋಪತಿಯಂತಹ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿರಬೇಕು. ಸ್ವೀಕಾರ ಸಂಯೋಜನೆಗಳಲ್ಲಿ ಆಯುರ್ವೇದದಲ್ಲಿ BAMS ಜೊತೆಗೆ MD ಅಥವಾ
ಎಂಎಸ್, ಹೋಮಿಯೋಪತಿಯಲ್ಲಿ ಎಂಡಿ ಜೊತೆಗೆ ಬಿಎಚ್ಎಂಎಸ್ ಹಾಗೂ ಯುನಾನಿಯಲ್ಲಿ ಎಂಡಿ ಜೊತೆಗೆ ಬಿಯುಎಂಎಸ್ ಸೇರಿವೆ. ಇದಲ್ಲದೆ ಅಂಗರಚನಾಶಾಸ್ತ್ರ ಆಗಿರಬಹುದು, ಶರೀರಶಾಸ್ತ್ರ ಆಗಿರಬಹುದು, ಜೀವ ರಾಸಾಯನಶಾಸ್ತ್ರ ಆಗಿರಬಹುದು ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ಇಲ್ಲಿ. ಹಾಗಾದ್ರೆ ನಾವು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥದ್ದು ನೋಡಿದೀವಿ. ಹಾಗಾದ್ರೆ ಅರ್ಜಿ ಶುಲ್ಕ ಪಾವತಿ ಅಂತಕ್ಕಂಥದ್ದು ನೋಡಿ, NTET 2025ಕ್ಕೆ ಅರ್ಜಿ ಶುಲ್ಕವನ್ನ ಪಾವತಿಸುವ ವಿಧಾನ. ಹಾಗಾದ್ರೆ ಅರ್ಜಿ ಶುಲ್ಕವನ್ನ ಯಾವ ರೀತಿಯಾಗಿ ಇಟ್ಟಿದ್ದಾರೆ ಅಂತಕ್ಕಂಥ ನೋಡಿ, ಸಾಮಾನ್ಯ ವರ್ಗದ ಅರ್ಜಿದಾರರು 4,000 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ. ಅದೇ ಸಮಯದಲ್ಲಿ ಸಾಮಾನ್ಯ EWS ಆಗಿರಬಹುದು ಅಥವಾ OBS NCL ವರ್ಗಕ್ಕೆ ಅರ್ಜಿ ಶುಲ್ಕವನ್ನ 3,500 ರೂಪಾಯಿಗಳು, SC ST PWD ಮತ್ತು ತೃತೀಯ ಲಿಂಗಕ್ಕೆ 300 ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ ಅಲ್ಲಿ ಅರ್ಜಿ ಶುಲ್ಕವನ್ನ ಪಾವತಿಸಬಹುದಾಗಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದ್ರ ಈ NTETಗೆ ಅರ್ಜಿಯನ್ನ ಸಲ್ಲಿಸುವ ವಿಧಾನ ಹೇಗೆ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರ ಯಾವ ವಿಧಾನದ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಅಂತಕ್ಕಂಥದ್ದು ನೋಡಿ. ಮೊದಲನೇದಾಗಿ ಅಧಿಕೃತ ವೆಬ್ಸೈಟ್, ಈ ವೆಬ್ಸೈಟ್ ಅನ್ನ ನೀವು ಏನ್ ಮಾಡ್ಬೇಕಾಗ್ತದ, ಚೆಕ್ ಮಾಡಿಕೊಳ್ಬೇಕಾಗ್ತದ. ಈ ಅಧಿಕೃತ ವೆಬ್ಸೈಟ್ಗೆ ಮೊದಲು ಭೇಟಿಯನ್ನ ನೀಡಬೇಕಾಗ್ತದೆ. exam.nta.ac.in ಗೆ ಭೇಟಿ ನೀಡಿ. ಅದರ ಜೊತೆಗೆ ಇದು ಫಸ್ಟ್ 1ನೇ ಹಂತ. ಇದು ಎರಡನೇದಾಗಿ ಮುಖಪುಟದಲ್ಲಿ ನೀಡಿರುವ ನೋಂದಣಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತಕ್ಕಂಥದ್ದು. ಮೂರನೆಯದಾಗಿ ವಿವರಗಳನ್ನ ನಮೂದಿಸಿ ಮತ್ತು ನೋಂದಾಯಿಸಿ ಅಂತಕ್ಕಂಥದ್ದು. ನಾಲ್ಕನೆಯದಾಗಿ ವಿನಂತಿಸಿದ ದಾಖಲೆಗಳನ್ನ ಅಪ್ಲೋಡ್ ಮಾಡಿ. ಅದರ ಜೊತೆಗೆ ಐದನೇದಾಗಿ ಶುಲ್ಕವನ್ನ ಪಾವತಿಸಿ ಮತ್ತು ಸಲ್ಲಿಸಿ ಅಂತಕ್ಕಂಥದ್ದು. ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿಗಳು ಜೂನ್ 25ರಿಂದ ಜೂನ್ 27ರವರೆಗೆ ತಮ್ಮ ಅರ್ಜಿ ನಮೂನೆಯಲ್ಲಿ ತಿದ್ದುಪಡಿಗಳನ್ನ ಮಾಡಬಹುದು. ಪರೀಕ್ಷೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು NTET ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ನೀಡಿ ಅಂತಕ್ಕಂಥ ಒಂದು ಪ್ರಮುಖವಾದಂತ ಮಾಹಿತಿ ಅಂತಕ್ಕಂಥದ್ದು. ಯಾರೆಲ್ಲ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಶಿಕ್ಷಕರಾಗಲು ಬಯಸ್ತಿರಲ್ಲ ಅವರೆಲ್ಲರೂ ಕೂಡ ಈ NTETಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಂತಕ್ಕಂಥ ಒಂದು ಪ್ರಮುಖವಾದಂತ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.